ವಾಟ್ಸಪ್ ಗೈಸ್ ಎಲ್ಲ ಆಗಿದ್ದಾರೆ. ನಾನು ನಿಮ್ಮ ಪ್ರಥಮ್ ಗೇಮರ್ ಇನ್ನೊಂದು ಹೊಸ ಸ್ಟುಡಿಯೋಗೆ ಸ್ವಾಗತ ಗೈಸ್. ಇವತ್ತು ನಾವು ಮೈನ್ಕ್ರಾಫ್ಟ್ನಲ್ಲಿ ಗೋಲ್ಡ್ ಹೆಕ್ಸ್ ಪಿ ಫಾರ್ಮ್ ಮಾಡ್ತಾ ಇದ್ದೇವೆ. ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು ಹೆಕ್ಸ್ ಪಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಹಾಗೆ ಗೋಲ್ಡ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು ಏನೇನು ಮಾಡುತ್ತಾರೆ ಅಂತ ಗೋಲ್ಡಿಂದ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗುವ. ಇಲ್ಲಿಂದ ಒಂದೊಂದು ಬ್ಲಾಕ್ ಇಡ್ತಾ ಹೋಗುವ. ಇಲ್ಲಿಂದ 9 ಆಬ್ಸಿಡಿಯನ್ ಇಡಬೇಕು. ಈಗ ಇಲ್ಲಿಂದ ಫುಲ್ ಬಾಕ್ಸ್ ಟೈಪ್ ಮಾಡಬೇಕು. ಈಗ ಮಾಡೋಣ. ಹಿಂಗೆ ಮೇಲೆ ಹೋಗಬೇಕು. ಕರೆಕ್ಟು ಚೌಕ ಥರ ಮಾಡಬೇಕು. 9 ಇಂಟು 9 ಇಂಟು 9 ಇಂಟು ಮಾಡಬೇಕು. ಈಗ ಆಲ್ರೆಡಿ ಎಲ್ ಶೇಪ್ ಮಾಡಿದ್ದೇವೆ. ಇನ್ನೂ ಎಲ್ ಶೇಪ್ ಮಾಡಬೇಕು. ಮತ್ತು ಈ ಸಲ ಉಲ್ಟಾ ಎಲ್ಲಿತ್ತು, ಸೀದಾ ಎಲ್ಲಲ್ಲ. ಕಂಪ್ಲೀಟ್ ಸ್ಕ್ವೇರ್ ಆಗ್ತಾ ಬರ್ತಾಯಿದೆ. ಈಗ ಕಂಪ್ಲೀಟ್ ಆಗಿಲ್ಲ ಅಂತ ಮಾಡಬೇಕೀಗ. ಫಟಾಫಟ್ ಅಂತ ಮಾಡಬೇಕೀಗ. ಹಿಂಗೆ ಹಾಕ್ಬೇಕು. ಇನ್ನೊಂದು ಬೇಕು ಅನಿಸುತ್ತೆ. ಇನ್ನೊಂದು ಬೇಕು. ಒಂದು ಬ್ರಿಕ್ಸ್ ಹಾಕಬೇಕು ಅಷ್ಟೇ. ಕ್ರೀಪರು ಗಾಯ್ಸ್, ಕೆಳಗೆ ಕ್ರೀಪರ್ ಇದ್ದಾನೆ. ಕೆಳಗೆ ಹೋದ್ರೆ ಬ್ಲಾಸ್ಟ್ ಮಾಡ್ತಾನೆ, ಎಲ್ಲ ಹೊಡೆದು ಬಿಡ್ತಾನೆ. ಎಲ್ಲ ಮಾಡಿದರೆ ವೇಸ್ಟ್ ಆಗುತ್ತೆ. ಗಟ್ಟಿ ಮನಸ್ಸು ಮಾಡಿ ಈಗ ಕೆಳಗೆ ಇಳಿಯುವ. ತಗೊಳ್ಳೋ ವಾಟ್ರು. ಯಪ್ಪ, ಎಲ್ಲೋದ? ಬಂದಿಲ್ಲ. ಎಲ್ಲೋ ಹೋದ. ಒಳ್ಳೆದಾಯ್ತು ಗಾಯ್ಸ್. ಈಗ ಮತ್ತು ಹುಷಾರಾಗಿರ್ಬೇಕು. ಮತ್ತು ಎಲ್ಲರೂ ಹೋಗ್ಬಿಟ್ಟನು. ಇನ್ನೊಂದು ಕತ್ತೆ ಐತೆ. ಫಟಾಫಟ್ ಅಂತ ಇದನ್ನೆಲ್ಲ ಮುಗಿಸ್ಬೇಕು. ಯಾಕಂದ್ರೆ ಟೈಮ್ ಆಗುತ್ತೆ. ಅಮ್ಮ ಕ್ರೀಪರ್ ಅಂತ ಬರ್ತಾನೆ ಅಂತ ಹೆದರಿಕೆ ಐತಿ. ಯಾಕೆಂದರೆ ಈಗ ಆಲ್ರೆಡಿ ನೋಡೋಣಲ್ಲ ನಮ್ಮನ್ನ. ಇಲ್ಲ ಕಡೆಗೆ ಬಂದು ನಮ್ಮನ್ನೆಲ್ಲ ಹೊಡೆದ್ಬಿಟ್ಟಾನ. ಮತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡ್ತೈತಿ. ನಿಮ್ಗೆ ಗೊತ್ತಿರ್ಬೋದು ಕ್ರೀಪರ್ ಎಷ್ಟು ಡೇಂಜರ್ ಅಂತ. ಮಾಡಿದ ಮನೆ ಎಲ್ಲ ಹೊಡೆದು ಬಿಸಾಕ್ತಾನೆ. ಅದಕ್ಕೆ ನಂಗೂ ಅಂದ್ಕೊಂಡ್ರೆ ಆಗಲ್ಲ. ನಾನೇ ಒಬ್ಬನೇ ಅಂತ ಅಲ್ಲಲ್ಲ, ಎಲ್ರಿಗೂ ಕ್ರೀಪರ್ ಕಂಡ್ರೆ ಆಗಲ್ಲ. ಯಾಕೆಂದ್ರೆ ಅದು ಮನೆ ಹೊಡೆಯುತ್ತೆ ಅಂತ. ಬಟ್ ಈಗ ಗೈಸ್, ಈಗ ನಾನು ಫುಲ್ ಇದು ಮಾಡ್ತೀನಿ. ಈಗ ಡಿಸ್ಪೋಪರಲ್ಲಿ ಹಾಕ್ಬೇಕು. ಗೈಸ್, ನಿಮ್ಗೆ ಅನಿಸ್ತಾ ಇರ್ಬೋದು ನನ್ನ ಆರ್ಮರು ಹಾಲ್ಟು ಮತ್ತು ನನ್ನ ಇನ್ವೆಂಟ್ರಿ ಯಾಕೆ ಕಾಣಿಸ್ತಾ ಇಲ್ಲ ಅಂತ. ಯಾಕೆಂದರೆ ನಾನು ನನ್ನ ಝೂಮ್ ಮಾಡಿದ್ದೀನಿ. ಝೂಮ್ ಮಾಡಿದಾಗ ನಿಮ್ಗೆ ಯಾವುದು ಕಾಣಿಸಲ್ಲ. ಜಸ್ಟ್ ನಾವು ಇದು ಮಾಡೋದಷ್ಟೇ ಕಾಣಿಸುತ್ತೆ. ನಾವು ಝೂಮ್ ಮಾಡಿದ್ದಕ್ಕೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಈಗ ನಾನು ಆಡಬೇಕು. ಈಗ ನನಗೆ ಹಾರ್ಟ್ ತೋರಿಸೋದಿಲ್ಲ. ಯಾಕೆಂದರೆ ನಾನು ಝೂಮ್ ಮಾಡಿದ್ದೀನಲ್ಲ. ಏನು ಬೇಜಾರೇನಾಗ್ಬಿಡಿ ಝೂಮ್ ಹಾಕಿದ್ದೀನಿ ಅಂತ. ಈಗ ಪಟಾಪಟ್ ಅಂತ ಎಲ್ಲ ಮಾಡಬೇಕು. ಫಟಾಫಟ್ ಅಂತ. ಈಗ ಲಿವರು ಎಲ್ಲ ಹಾಕಬೇಕು. ಈಗ ಎಂತೆಂಥ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರ್ಬೋದು. ಒಬ್ಬೊಬ್ರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಒಬ್ಬೊಬ್ರು ಯಾರ್ಯಾರು ಮಾಡಿರ್ತೀರಂತ. ನಿಮ್ಗೆ ಅನಿಸ್ಬೋದು ನಾ ಯಾಕೆ ಗೋಲ್ಡ್ ಹೆಕ್ಸ್ ಪಿ ಫಾರ್ಮೇ ಯಾಕೆ ಮಾಡಬೇಕು ಅಂತ ಅನಿಸ್ಬೋದ್ರೆ. ಯಾಕೆಂದರೆ ಗೋಲ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು ಗೋಲ್ಡ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಗೋಲ್ಡನ್ನು ಆ್ಯಪಲ್ ಮಾಡಬೇಕು. ಅಲ್ಲಿ ರೈಲ್ ಟ್ರ್ಯಾಕ್ ಮಾಡೋಕ್ಕೆ ಬೇಕು. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೋಲ್ಡು. ನಿಮ್ಗೆ ಗೊತ್ತಿರ್ಬೋದು ಅನಿಸುತ್ತೆ. ಅದಕ್ಕೆ ನಾನು ಗೋಲ್ಡ್ ಎಕ್ಸ್ ಪಿ ಫಾರ್ಮ್ ಮಾಡೋಣ ಅಂದ್ಕೊಂಡೆ. ಈಗ ಲಿವರ್ ವರ್ಕ್ ಆಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ಹೇಗೆ ಸರಿಯಾಗಿಲ್ಲ. ಕಡೆಗೆ ಸರಿ ಮಾಡುವ. ಏನೋ ಆಯ್ತು ಅನ್ಸುತ್ತೆ. ಈಗ ಇಲ್ಲಿ 3 ಟ್ರ್ಯಾಪ್ ಡೋರ್ ಹಾಕಬೇಕು. 1 2 3. ಇನ್ನು ಮೇಲ್ ಪ್ಲೇಸ್ ಆಯ್ತು. ಹೊಡಿಬೇಕು. ಈಗ ಹೊಡಿವ. ಫಟಾಫಟ್ ಅಂತ ಹೊಡಿಬೇಕು ಮಾಡೋದು. ಹಾಗೂ ಗೈಸ್, ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಫ್ರೆಂಡ್ಸಿಗೂ ತೋರಿಸಿ. ಫ್ರೆಂಡ್ಸ್ ಕೈಯಿಂದನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಹಾಗೂ ಗೈಸ್, ಈಗ ನಾವು ಇದಿಷ್ಟನ್ನ ಫಿಲ್ ಮಾಡಬೇಕು. ಈಗ ಫಿಲ್ ಮಾಡ್ತಿದ್ದೆ. ಈಗ ಮಧ್ಯದಲ್ಲಿ ಲಾಭನ ಹಾಕಬೇಕು. ಯಾಕೆಂದರೆ ನೆದರ್ ಪೋರ್ಟನ್ನು ಓಪನ್ ಆಗುತ್ತೆ ಆದ ತಕ್ಷಣ. ನೀವು ನೋಡ್ತೀರಾ. ಎಸ್, ನನ್ನ ಪ್ರಕಾರ ನೆದರ್ ಪೋರ್ಟಲ್ ಓಪನ್ ಆಯ್ತು. ನಾನು ಈಗ ಈ ಲಿವರ್ ಆನ್ ಮಾಡುವ. ಬರ್ತಾರೆ ಗೊತ್ತಿಲ್ಲ. ಯಾಕಂದರೆ ಇದು ಎಕ್ಸ್ಪೆರಿಮೆಂಟು. ಇನ್ನೂ ಸಕ್ಸಸ್ ಆಗಿದ್ದೆ, ಏನಾದ್ರು ಮಿಸ್ಟೇಕ್ ಆಗಿದೆ ಅಂತ ಗೊತ್ತಿಲ್ಲ. ಏನಾದ್ರು ಆಗಿದ್ದರೆ ಕಮೆಂಟ್ ಹಾಕಿ. ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ವಿಡಿಯೋಗೆ. ಗೈಸ್, ಈಗ ನಾವು ಫುಲ್ ಕೆಳಗೆ ಹೋಗಿ ಈಗ ವಾಟ್ರ್ ಹಾಕಿ ಇಲ್ಲಿಂದ ಒಂದು ಸುರಂಗ ಮಾಡಿ ಒಂದು ಮನೆ ಕಟ್ಟಬೇಕು ಕೆಳಗೆ. ಅದು ಮಾಡೋಣ ಬನ್ನಿ. ಅರೆ, ನೆದರ್ ಪೋರ್ಟಿಗೆ ಹೋಗ್ಬಿಡಲಿ. ಮತ್ತು ನೆದರ್ ಪೋರ್ಟ್ ಹೋದ್ರೆ ಸ್ವಲ್ಪ ಡೇಂಜರಲ್ಲಿ ಯಾರು ಇರ್ತಾರೆ ಅಂತ ಗೊತ್ತಾಗಲ್ಲ. ಫುಲ್ ಡೇಂಜರು ನೆದರು. ಆಲ್ರೆಡಿ ಒಂದು ಸಲ ಹೋಗಿದ್ದೆ. ಏನ್ಷಿಯಂಟ್ ಡೆಬ್ರಿಸ್ ಎಲ್ಲ ಕಲೆಕ್ಟ್ ಮಾಡ್ಕೊಬಂದೆ. ಅದರಿಂದನೇ ನನ್ನ ನೆದರ್ ಆರ್ಮರ್ ಎಲ್ಲ ಕಂಪ್ಲೀಟ್ ಆಗಿತ್ತು. ನೀವು ನೋಡ್ಬೋದು ನನ್ನ ನೆದರ್ ಆರ್ಮರ್ ಸ್ಟಾರ್ಟಿಂಗಿಗೆ ತೋರಿಸಿದ್ದೆ. 2-3 ವಿಡಿಯೋ ಹಿಂದೆ ತೋರಿಸಿದ್ದೆ. ನೀವು ನೋಡ್ಬೋದು ನೆದರು. ನಾನು ವಿಚಿತ್ರನ ಮನುಷ್ಯ. ನಾನು ಡೈರೆಕ್ಟು ಐರನ್ ಹಾಕ್ತಿದ್ದಂಗೆ ಗೋಲ್ಡು ಮಾಡಿಲ್ಲ,
ಡೈಮಂಡು ಮಾಡಿಲ್ಲ, ಡೈರೆಕ್ಟ್ ನೆದರು ಬರ್ತಿದ್ದಂಗೆ ಐರನ್ ಆಗ್ತಿದ್ದಂಗೆ ನೆದರ್ ಎರಡೇ. ಎಲ್ರಿಗೂ 5-6 ಆರ್ಮರ್ ಮಾಡ್ತಕೊಂಡೆ ಅಂದರೆ ನಾ 2 ಆರ್ಮರಲ್ಲೇ ಇದ್ದೀನಿ. ಹೆಂಗೆ ನಮ್ಮ ಐಡಿಯಾ ಲೆಜೆಂಡ್ರಿ ಶಿಪ್ ಪೌಡರ್. ಈಗ ಸ್ವಲ್ಪ ಈಗ ಅಗಿಬೇಕು. ಇಲ್ಲೊಂದು ನೀರು ನಿಲ್ತಿದೆ ಅಂದರೆ ಇಲ್ಲಿ ಹಾಕಬೇಕು. ಯಾಕೆಂದರೆ ಈಗ ಯಾರು ಇಲ್ಲೇ ಬಂದು ಇಲ್ಲಿಂದನೇ ಒಂದು ಕೆಳಗೆ ಫುಲ್ 20 ಬ್ಲಾಕ್ ಎಷ್ಟೋ ಬ್ಲಾಕ್ ಅಗೀತಾ ಹೋಗಬೇಕು. ಹೀಗೆ ಫುಲ್ ಅಗೀತಾ ಹೋಗಬೇಕು. ಎಷ್ಟು ಬ್ಲಾಕ್ ಅಂದರೆ ನಿಮಗೆ ಇದು ಒಂದು 20 ಬ್ಲಾಕ್ಕಿಂತ 20 ಬ್ಲಾಕ್ ಅಷ್ಟು ಮಾಡಬೇಕು. ನಿಮಗೆ ಗೊತ್ತಿದ್ರೆ ಹೇಳಿ, ನಾನು ಒಂದು ಲೆಕ್ಕ ಕರ್ಕೊಂಡು ಹೋಗ್ತೀನಿ. ಅವ್ರು ಡ್ಯಾಮೇಜ್ ಬೀಳೋ ಥರ. ಇಲ್ಲಿಗೆ ಸಾಕು ಅನ್ಸುತ್ತಲ್ವ? ಇಲ್ಲಿಗೆ ಸಾಕು. 20 ಆತ ಜಾಸ್ತಿ ಆತ ಕಡಿಮೆ ಆತ ಗೊತ್ತಿಲ್ಲ, ಬಟ್ ಮಾಡುವ ಸಾಕು. ಸ್ವಲ್ಪ ಇನ್ನೂ ಕೆಳಗೆ ಹೋಗಿ ಒಂದು ರೂಮ್ ಮಾಡುವ ಪಟಾಪಟ್ ಅಂತ. 2-3 ಕಲ್ಲು ಸಿಗ್ತೈತೆ ನಮಗೆ, ಏನೇನು ಅಂತ ಗೊತ್ತಿಲ್ಲ. ನಮ್ಗೆ ಒಟ್ಟು ನಮ್ದು ಆಗತ್ತೆ. ನಮ್ಮ ಕೆಲಸ ಆದರೆ ಸಾಕು. ಇಲ್ಲಿ ಕಾಪರ್ ಎಲ್ಲ ಬಿದ್ದೈತೆ. ಈಗ ನಾವು ಯಾವ ದಿಕ್ಕಿಗೆ ಮಾಡಬೇಕು? ಈ ದಿಕ್ಕಿಗೆ ಐತೆ, ಅಂದರೆ ಈ ದಿಕ್ಕಿಗೆ ಮಾಡಬೇಕು. ಈ ದಿಕ್ಕಿಗೆ ಏಣಿ ಹಾಕ್ಬೇಕು ಅನ್ಸುತ್ತೆ, ಈ ಕಾಪರ್ ಇರೋದು ದಾರಿಲಿ ಈಗ ಮತ್ತೆಂತ ಇಲ್ಲ. ಈಗ ಅಲ್ಲೊಂದು ಚೋಟ ರೂಮ್ ಮಾಡಬೇಕು, ಸಣ್ಣ ರೂಮು. ಯಾಕೆಂದರೆ ಅವ್ರು ಬಿದ್ದ ತಕ್ಷಣ ಅವರ ಗೋಲ್ಡ್ ಮತ್ತು ಅವ್ರು ಇದು ತಗೊಳ್ಳೋಕ್ಕೆ XP ಎಲ್ಲ ಬೇಕು. ಅದಕ್ಕೆ ಈಗ ಒಂದು ರೂಮ್ ಮಾಡಬೇಕು. ಬನ್ನಿ ಈಗ. ಗಾಯ್ಸ್, ಅಂತೂ ಫುಲ್ ಇದೆಲ್ಲ ಮಾಡಿದೆ. ನಿಮಗೆ ಫುಲ್ ಕಂಪ್ಲೀಟ್ ಆಯ್ತು ರೂಮು. ನೀವು ನೋಡ್ಬೋದು, ಇಲ್ಲಿಂದನೇ ಸೆಂಟ್ರಲ್ ಇದು. ಮಧ್ಯೆ ಬಿದ್ದ ತಕ್ಷಣ ಇಲ್ಲಿ ಬೀಳ್ತಾರೆ. ಈಗ ನಾವು ಮೊದಲು ಇಲ್ಲೊಂದು ಹಾಪರ್ ಹಾಕಬೇಕು. ಅಲ್ಲ, ಇಲ್ಲಿಂದನೇ ಬೀಳೋದು. ಒಂದು ಹಾಪರ್ ಹಾಕಬೇಕು ಪಕ್ಕ. ಇಲ್ಲೇ ಪಕ್ಕ ಕನ್ಫರ್ಮ್ ಮಾಡ್ಕೊಳ್ಬೇಕಂದ್ರೆ ಪಕ್ಕದಲ್ಲಿ ಇದ್ದಿದ್ರೆ ಮತ್ತೆ ಮುಗಿದೇ ಹೋಯ್ತು ಕತೆ. ಆ ಥರ ಆಗಿಬಿಡುತ್ತೆ. ಅದಕ್ಕೆ ನಾವು ಒಂದು ಹಾಪರ್ ಹಾಕಬೇಕು. ಇಲ್ಲಿ ಒಂದು ಹಾಪರ್ ಹಾಕಿ ಒಂದು ಚೆಸ್ಟ್ ಇಡಬೇಕು. ಯಾಕೆಂದರೆ ಗೊತ್ತಲ್ಲ, ಚೆಸ್ಟು ಬಿದ್ದಿದ್ದ ಐಟಮ್ಸ್ ಎಲ್ಲ ತಗೊಳಕ್ಕೆ ಇಲ್ಲೊಂದು ಚೆಸ್ಟ್ ಪ್ಲೇಸ್ ಆಯ್ತು ನೋಡಿರಿ. ಯಾಕೆ ಅಂತ ಗೊತ್ತಿಲ್ಲ. ನಾನು ಅಲ್ಲಿ ಹಾಕಿದ್ರೆ ಇಲ್ಲಿ ಪ್ಲೇಸ್ ಆಗುತ್ತೆ, ಅಂತಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ತೇಳ್ರಿ, ಈಗ ಒಂದು ಹಾಪನ್ನು ಹಾಕಬೇಕು. ಈಗ ನಾನು ಮೊದಲೇ ಎಲ್ಲ ಐಟಮ್ಸನ್ನ ಮಾಡ್ಕೊಂಡಿದ್ದೆ, ನೀವು ನೋಡ್ತಾ ಇರ್ಬೋದು. ಈಗ ಇಲ್ಲೊಂದು ಹಾಕ್ಬೇಕು. ಒಂದು ಗ್ಲಾಸ್ ತಗೊಳ್ಳುವ. ಒಂದಿಷ್ಟು ಹಾಪರ್ ಸಕ್ಸಸ್ ಆಯಿತು. ನಾನಲ್ಲಿ ಗ್ಲಾಸ್ ಎದ್ದಕ್ಕೆ ಹಾಕಿದೆ ಅಂದರೆ ನೀವು ನೋಡ್ಬೋದು, ಹಾಪರ್ ಕರೆಕ್ಟ್ ಇದಕ್ಕೆ ಕನೆಕ್ಟ್ ಆಗಿ ಸಕ್ಸಸ್ ಆಗಿಬಿಡುತ್ತಾ ಅಂತ. ಸಕ್ಸಸ್ ಆಗಿಲ್ಲ ಆಯಿತು. ಅದು ಏನಂದರೆ ಅದು ಮಧ್ಯಕ್ಕೆ ಕಟ್ಟೋಗಲ್ಲ ಕರೆಕ್ಟು. ಇಲ್ಲಿಂದ ಪಿಗ್ಲಿಂಗ್ಸ್ ಬೀಳ್ತಾರೆ, ಇಲ್ಲಿಂದ ಸಾಯ್ತಾರೆ. ಈಗ ಓಕೆ. ಈಗ ಬರ್ತಾರಲ್ಲ ಅಂತ ಗೊತ್ತಿಲ್ಲ, ಒಟ್ಟು ಮಾಡ್ತಾ ಇರೋದಷ್ಟೇ. ಈಗ ಬರ್ತಾರೆ ಅನ್ಸತ್ತೆ. ಈಗ ಇನ್ನೂ ಬಟನ್ ಆನ್ ಮಾಡಿಲ್ಲ, ಏನೋ ಮಾಡ್ಬೇಕನ್ಸತ್ತೆ. ಅದಕ್ಕೆ ನಾನು ಫಸ್ಟ್ ಮೇಲೆ ಹೋಗುವ. ಏನಾಗಿಲ್ಲ ತಾನೆ ಇಲ್ಲಿ. ಮೇಲೆ ಹೋಗುವ ಫಟಾಫಟ್ ಅಂತ. ನಾನು ಕೇಳಿದ್ದೆ ಯೂಟ್ಯೂಬರ್ಸಿಂದ, ಇಲ್ಲಿ ಮೇಲೆ ಹೋಗ್ತಿದ್ದಂಗೆ ಪಿಗ್ಲಿಮ್ಸ್ ಬಂದು ಅಟ್ಯಾಕ್ ಮಾಡ್ತಾರಂತ. ಇನ್ನೂ ಬಂದಿಲ್ಲ, ಯಾರೂ ಸ್ಪಾನೇ ಆಗಿಲ್ಲ. ಒಳ್ಳೇದಾಯ್ತು. ಈಗ ನಾವು ಗ್ಲಾಸ್ ಹಾಕುವ. ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗ್ಲಾಸ್ ಅಂತಕ್ಕೆಂದ್ರೆ ಅವ್ರು ಪಿಗ್ಲಿನ್ ಸ್ಪಾನ್ ಆದಾಗ ಗೊತ್ತಾಗಬೇಕು. ಮತ್ತು ಅವರು ಇಲ್ಲಿ ವಾಪಸ್ ಈದಳಕ್ಕೆ ಬರಬಾರ್ದು ಅಂತ ಗ್ಲಾಸ್ ಹಾಕ್ತಾಯಿದ್ದೀನಿ. ಬೆಸ್ಟ್ ಚಾಯ್ಸ್ ಗ್ಲಾಸು. ಅದೇ ರೀಸನಿಂದ ನಾನು ಗ್ಲಾಸ್ ಹಾಕ್ತೀನಿ. ಸ್ಟಾರ್ಟಿಂಗ್ ಇಲ್ಲಿ ಬ್ರಿಕ್ಸ್ ಹಾಕುವ. ಯಾಕೆಂದರೆ ನಮ್ಮ ಹತ್ರ ಗ್ಲಾಸ್ ತುಂಬ ಇಲ್ಲ. ಅದಕ್ಕೆ ನಾವು ಈ ಗ್ಲಾಸ್ ಇಲ್ಲಿ ಹಾಕುವ. ಫುಲ್ಲು ಇಲ್ಲಿಂದ ಫುಲ್ ಆ ಸೈಡ್ವರೆಗೆ ಹಾಕುವ. ಯಾಕೆಂದರೆ ತುಂಬ ಬೇಕಾಗುತ್ತೆ ಗ್ಲಾಸ್. ಯಾಕೆಂದರೆ ಇಲ್ಲಿಂದ ಯಾರ್ಯಾರು ಸ್ಪಾನ್ ಆಗ್ತಾರೆ ಅಂತ ನೋಡಬೇಕು. ಮತ್ತು ಇಲ್ಲಿ ಗ್ಲಾಸ್ ಪ್ಲೇಸ್ ಆಯ್ತು ನೋಡಿ. ಗ್ಲಾಸ್ ಒಂದೇ ಟೈಮ್ ಸಿಗುತ್ತೆ. ಈ ಗ್ಲಾಸ್ ಆದಷ್ಟು ಆಗುತ್ತೆ ಅಷ್ಟು ವೇಸ್ಟ್ ಮಾಡಲೇಬಾರ್ದು ಗ್ಲಾಸನ್ನು. ಯಾಕೆಂದರೆ ಗ್ಲಾಸ್ ಒಂದೇ ಟೈಮ್ ಇರುತ್ತೆ. ಎಲ್ಲ ಗ್ಲಾಸು ಖಾಲಿ ಆಯ್ತು ಅನಿಸುತ್ತೆ. ಈಗ ಹಾಕುವ. ಈಗ ಇಲ್ಲಿಂದ ಇಲ್ಲಿವರೆಗೆ ಹಾಕುವ, ಯಾಕೆಂದರೆ ಬೇಕಾಗುತ್ತೆ. ಓಕೆ ಗೈಸ್, ಅಂತೂ ಫುಲ್ ಕಂಪ್ಲೀಟ್ ಮಾಡಿಲ್ಲ. ಇನ್ನೂ ಕಂಪ್ಲೀಟ್ ಮಾಡೋದಿದೆ. ಇನ್ನೂ ಪಿಗ್ಲಿಂಗ್ಸು ಸ್ಪಾನ್ ಆಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅವರು ಆರಾಮಾಗಿ ಬರಲಿ, ನಾಳೆ ಬರಲಿ, ಆರಾಮಾಗಿ ಉಣ್ಕೊಂಡು ಮಕ್ಕೊಂಡು ನಾಳೆ ಬರಲಿ. ಇನ್ನೂ ಟೈಮ್ ಇದೆ, ಇನ್ನೂ ಫುಲ್ಲು ಟೈಮ್ ಇದೆ. ಉಣ್ಕೊಂಡು ಆಮೇಲೆ ನಾಳೆ ಬರಲಿ. ಹಾಗೂ ಗೈಸ್, ವಿಡಿಯೋನ ನೀವು ಫಿನಿಶಿಂಗ್ ಟಚ್ ಆದಮೇಲೆ ಸಿಗ್ತೀನಿ. ಓಕೆ ಗೈಸ್, ಅಂತೂ ಫಿನಿಶಿಂಗ್ ಟಚ್ ಆಯಿತು, ನೀವು ನೋಡ್ಬೋದು. ಹಾಗೂ ಕಂಪ್ಲೀಟ್ ಕೂಡ ಮಾಡಿದ್ದೀನಿ. ಹಾಗೂ ಗೈಸ್, ಈ ವಿಡಿಯೋ ಎಂಡ್ ಮಾಡ್ತೀನಿ. ಹಾಗೂ ಗೈಸ್, ಈ ವಿಡಿಯೋನ ನೀವು ಬೆಳಗ್ಗೆ ನೋಡ್ತಾ ಇದ್ದೀರಿ ಶುಭ ಮುಂಜಾನೆ, ಮಧ್ಯಾಹ್ನ ನೋಡ್ತಾ ಇರ್ತಾರೆ ಶುಭ ಮಧ್ಯಾಹ್ನ, ಸಂಜೆ ನೋಡ್ತಾ ಇರ್ತಾರೆ ಶುಭ ಸಂಜೆ, ರಾತ್ರಿ ನೋಡ್ತಾ ಶುಭರಾತ್ರಿ. ಟಾಟಾ ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ.